ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಿಶ್ ಫ್ರೈ ರೆಡಿ ಇದೆ. ಹೊಸ ಮಸಾಲದೊಂದಿಗೆ ಫಿಶ್ ಫ್ರೈ ಮಾಡಿದ್ದೀನಿ. ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ನ ಮೊದಲಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಈ ಥರ ಫಿಶ್ ಫ್ರೈ ತಿಂತು ಅಂದರೆ ಎಷ್ಟು ಎನರ್ಜೆಟಿಕ್ ಆಗಿರ್ತೀರಿ ಗೊತ್ತಾ, ತುಂಬ ಸೂಪರಾಗಿರುತ್ತೆ. ವಿಡಿಯೋ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನಾನಿವತ್ತು ಫಿಶ್ ಫ್ರೈ ಮಾಡಲಿಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ನಾನೀಗ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಂತರ ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಷ್ಟು ಶುಂಠಿಯನ್ನು ನಾನು ಹಾಕ್ತೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೋಬೋದು. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಒಂದು 10ರಿಂದ 12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತೀನಿ. ನೀವು ಬೇಕಾದ್ರೆ ಪೌಡ್ರ್ ಇದ್ದರೆ ಪೌಡ್ರ್ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಇಂಗು ಪೇಸ್ಟ್ ಮಾಡ್ತೀನೋ ಅಂತ ಕಾಳನ್ನೇ ಹಾಕ್ತಾಯಿದ್ದೀನಿ. 3/4 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾನು ಹೇಳಿದ್ದೀನಿ ಫಸ್ಟೇ, ತುಂಬ ಹಾಕಬೇಡಿ, ಮತ್ತು ಬೇಕಾದ್ರೆ ಪೇಸ್ಟ್ ಮಾಡುವಾಗ ಬೇಕಾದ್ರೆ ಹಾಕ್ಕೊಬೋದು. 1/4 ಟೀ ಸ್ಪೂನಷ್ಟು ಅರಿಶಿನ ನಾನು ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನ್ಗೂ ಕಮ್ಮಿ ಇದೆ ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಮ್ಮಿ ಬೇಕಿದ್ದರೆ ಕಮ್ಮಿ ಹಾಕಿ. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ನಾನು 1 ಸ್ಪೂನು ಹಾಕ್ತಾಯಿದ್ದೀನಿ. ಆಮೇಲೆ ಇಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಇಷ್ಟಿದೆ, ಇಷ್ಟು ನಾನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿ ಲೀಫ್ ನೋಡಿ, ಇಷ್ಟಿದೆ ಕರಿ ಲೀಫು, ಇದು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ನಿಂಬೆ ರಸ ಇಷ್ಟು ಫುಲ್ಲು ತೊಗೊಂಡಿದ್ದೀನಿ, ಅರ್ಧ ಭಾಗ. ನಿಮಗೆ ನೋಡಿ ಮೀನು ಎಷ್ಟಿದೆ ಅಂತ, ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಪೇಸ್ಟು ಮಿಕ್ಕಿದ್ರೆ ಬೇಕಾದ್ರೆ ನಾವು ಮತ್ತೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈಗ ಪೇಸ್ಟ್ ಆಗಿದೆ, ಈ ರೀತಿ ಆಗಿದೆ. ಇದನ್ನು ನಾನೀಗ ಮೀನಿಗೆ ಹಾಕೋಣ. ನಾನಿಲ್ಲಿ ಇದು ಜಿಲೇಬಿ ಮೀನು ಅಂತ ತೊಗೊಂಡಿದ್ದು ನೋಡಿ. ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಅರಿಶಿಣ ಉಪ್ಪು ಎಲ್ಲ ಹಾಕಿ ಕ್ಲೀನ್ ಮಾಡಿ ನಾನು ಇಟ್ಟಿರೋದು. ಕ್ಲೀನ್ ಮಾಡೋದು ಆಲ್ರೆಡಿ ನಾನು ಮೀನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಂದು ಲಿಂಕಾಗಿದೆ. ನೀವು ಯಾವ ರೀತಿ ಫಿಶ್ ಕ್ಲೀನ್ ಮಾಡೋದು ಅಂತ ಮನೆಯಲ್ಲೇ ಫಿಶ್ ಕ್ಲೀನ್ ಮಾಡ್ಕೊಬೋದು. ಹೊರಗಡೆ ಫಿಶ್ ಕ್ಲೀನ್ ಮಾಡಲಿಕ್ಕೆ ಕೊಟ್ಟರೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಪೇ ಮಾಡಬೇಕು. ಅದು ಮತ್ತು ಕೆಲವು ಟೈಮ್ ಅವರು ಸರಿಯಾಗಿ ಕ್ಲೀನ್ ಮಾಡಿರೋದಿಲ್ಲ. ಅದನ್ನು ನಾವು ಮನೆಗೆ ತಂದರೆ ಮತ್ತೆ ಪುನಃ ನಾವು ಕ್ಲೀನ್ ಮಾಡಬೇಕು. ಅದರಿಂದಾಗಿ ನಾವೇ ಮನೆಯಲ್ಲೇ ನೀಟಾಗಿ ಮಾಡಿಕೊಂಡ್ರೆ ನಮಗೆ ಒಂದು ಸ್ಯಾಟಿಸ್ಫೈಡ್ ಇರುತ್ತಲ್ಲ, ನೀಟಾಗಿ ತಿನ್ಬೋದು. ಅದರಿಂದ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋದನ್ನು ನಾನು ಲಿಂಕಲ್ಲಿ ಹಾಕಿದ್ದೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಅಂತ ನೋಡಿ. ಈ ಥರ ಕ್ಲೀನ್ ಮಾಡಿ ಅರಿಶಿಣ ಹಾಕಿ ನೀಟಾಗಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಯಾವ ರೀತಿ ಮಸಾಲೆ ಹಾಕೋದು ನೋಡೋಣ. ನಾನು ಮೊದಲೇ ಪೇಸ್ಟ್ ಮಾಡಿ ಇನ್ನೊಂದು ತಟ್ಟೆ ತೊಗೊಂಡಿದ್ದೀನಿ, ನಾನು ಪ್ಲೇಟು. ಇದಕ್ಕೆ ನಾನು ಈ ಮಸಾಲ ಇದಕ್ಕೆ ಹಾಕ್ಕೊಳ್ತೇನೆ. ಅದಕ್ಕೆ ಒಂದು ಸ್ಪೂನು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1 ಸ್ಪೂನ್, ಇದೊಂದು ಸ್ಪೂನ್ ಸಾಕು. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೀನಿಗೆ ಹಾಕೋಣ. ನಾನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಈಗ ಮಿಕ್ಸ್ ಆಗಿದೆ, ಈಗ ಮೀನಿಗೆ ಹಾಕೋಣ. ನಾನು ಮೊದಲು ಫಿಶ್ ಫ್ರೈ ಮಸಾಲ ತೋರಿಸಿದ್ದೀನಿ, ಅದು ಬೇರೆ ರೀತಿ ಫಿಶ್ ಫ್ರೈ ಮಸಾಲ. ಒಂದೇ ರೀತಿ ಮಸಾಲ ಹಾಕ್ಕೊಂಡು ತಿಂತಂದರೆ ಟೇಸ್ಟು ಕಮ್ಮಿ ಇರುತ್ತೆ. ಯಾಕೆಂದರೆ ಮನೆಯಲ್ಲಿ ಹೇಳ್ತಾರೆ ಇದೇ ಟೇಸ್ಟೇ ಮಾಡ್ತೀಯಾ, ಬೇರೆ ರೀತಿ ಟೇಸ್ಟ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಮಸಾಲ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡಿದ್ದೀನಿ. ನಿಮಗೆ ಫಿಶ್ ಫ್ರೈ ಬೇರೆ ರೀತಿ ಮಸಾಲ ಬೇಕು ಅಂದರೂ ನಾನು ಲಿಂಕಲ್ಲಿದೆ, ಅದನ್ನು ಕೂಡ ಚೆಕ್ ಮಾಡ್ಬೋದು. ಫುಲ್ಲು ಹೊಟ್ಟೆ ಒಳಗೆ ಎಲ್ಲ ಕಡೆ ಇದನ್ನು ನೀಟಾಗಿ ಹಾಕಿ. ಮಸಾಲ ಹಾಕಾಗಿದೆ ಅಲ್ಲ, ಫುಲ್ ಆಗಿದೆ. 1 ಅವರ್ ಹೀಗೇ ಬಿಟ್ಟು ಆಮೇಲೆ ಫ್ರೈ ಮಾಡೋಣ. ನೋಡಿ,
ಈ ಥರ ಮಸಾಲೆ ಹಾಕಿಟ್ಟಿದ್ದೀನಿ ನೋಡಿ. ಇವಾಗ ಆಗಿದೆ, 1 ಅವರ್ ಬಿಟ್ಟಿದ್ದೀನಿ ನೋಡಿ. ಇವಾಗ ಇದನ್ನು ಫ್ರೈ ಮಾಡೋಣ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ತವ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಷ್ಟು ಬೇಕು ಎಣ್ಣೆ ನೋಡಿ ಅಷ್ಟು ಹಾಕಿ. ಇಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಸ್ವಲ್ಪ ಹಾಗೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ನಾವು ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಗೆಯೇ ಹಾಕ್ಬಿಡೋಣ. ಹೀಗಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಒಂದು ಸೈಡು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಬಿಟ್ರೆ ತಳ ಎಲ್ಲ ಹಿಡಿದು ಬಿಡುತ್ತೆ, ಆಮೇಲೆ ಸರಿ ಆಗಲ್ಲ. ಇನ್ನೊಂದು ಸೈಡು 5 ನಿಮಿಷ, ಟೋಟಲು 10 ನಿಮಿಷದಲ್ಲಿ ಮೀನು ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ಮಸಾಲ ಮಾಡ್ಕೊಂಡು ತಿಂತಂದರೆ ಟೇಸ್ಟ್ ಇರೋದಿಲ್ಲ. ಅದರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಮನೆಯವರೆಲ್ಲ ಕೂತ್ಕೊಂಡು ಚೆನ್ನಾಗಿ ತಿನ್ಬೋದು. ಹೀಗೆ ಸ್ವಲ್ಪ ಬೇಯಲಿ, ಆಮೇಲೆ ನೋಡೋಣ. ನೋಡಿ, ಎರಡೂ ಸೈಡು ಈಗ 5 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ಫಿಶ್ ರೆಡಿ ಆಗಿದೆ. ಇದು ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫಿಶ್ ರೆಡಿ ಇದೆ, ಸಾಕು. ಇನ್ನು ತುಂಬ ಇದು ಮಾಡಿದ್ರೆ ಮತ್ತೆ ಫುಲ್ ಇದಾಗಿಬಿಡುತ್ತೆ, ಅದರಿಂದ ಸಾಕು ಇಷ್ಟು. ನೋಡಿ ಫ್ರೆಂಡ್ಸ್, ನಾನು ಮಾಡಿದ್ದು ನಿಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.